ನಟ ರಾಮ್‌ಕುಮಾರ್ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ಸುದ್ದಿ ಇದನ್ನು. ಹೌದು, ನಟ ರಾಮ್‌ಕುಮಾರ್ ಅವರು ಇನ್ನೂ ನೆನಪು ಮಾತ್ರ ಹಾಗಾದ್ರೆ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸುತ್ತೆ. ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಆಂಟಿ ಪ್ರಿನ್ಸೆ, ಕಾವ್ಯ, ಗೆಜ್ಜೆನಾದ, ಹಬ್ಬ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಅದ್ಭುತವಾದಂಥ ಕಲಾವಿದ ಅಂದರೆ ನಮ್ಮ ನಟ ರಾಮ್‌ಕುಮಾರ್. ಮತ್ತು ಹ್ಯಾಂಡ್ಸಮ್ ಹೀರೋ ಅಂತಲೇ ಇವ್ರನ್ನ ಕರೆಯಲಾಗ್ತಿತ್ತು. ಇಂಥ ಅದ್ಭುತವಾದಂಥ ನಟ ಏಕೈಕ ಕಣ್ಮರೆ ಸಾಗಿಯೇ ಹೋಗ್ತಾರೆ. ಇನ್ನು ಈ ನಟ ಯಾಕಾಗಿ ಕಣ್ಮರೆ ಆದರೂ, ಏನಕ್ಕೆ ಅಂತ ಹೋದ್ರು ಅಂತ ಯಾವುದಕ್ಕೂ ಮಾಹಿತಿಗಳು ಸಿಗೋದೇ ಇಲ್ಲ. ಇಂಥ ಅದ್ಭುತವಾದಂಥ ಕಲಾವಿದ ಒಳ್ಳೆ ಹೆಸರು ಮಾಡಿರೋಂಥ ಟ್ರೆಂಡಿಂಗಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದು ನಿಜಕ್ಕೂ ಕೂಡ ಒಂದು ರೋಚಕ ಅಂತಲೇ ಕೂಡ ಹೇಳ್ಬೋದು. ಹೌದು, ಇಂಥ ಅದ್ಭುತವಾದಂಥ ನಟ ನಮ್ಮ ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿದಂಥ ಒಳ್ಳೆ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಇನ್ನು ಏಕೈಕಿ ಕಣ್ಮರೆ ಸಾಗಿ ಹೋದರು. 2000ನೇ ಇಸವಿಯಲ್ಲಿ ಬಂದಂಥ ಹಬ್ಬ ಸಿನಿಮಾ ಆದ್ರಂತ ಮತ್ತೆ ಎಲ್ಲೂ ಕೂಡ ಅವರು ಕಾಣ ಸಿಗಲಿಲ್ಲ. ಸದ್ಯ ಉದ್ಯಮದ ಕಡೆ ಒಲವು ಮಾಡಿದಂಥ ನಟ ರಾಮ್‌ಕುಮಾರ್ ಅವರು ಚಿತ್ರರಂಗದ ದೂರ ಉಳಿದ್ರು ಅಂತ ಹೇಳಲಾಗುತ್ತೆ. ಸದ್ಯಕ್ಕೆ ಅವರ ಮಗಳ ಧನ್ಯ ರಾಮ್‌ಕುಮಾರ್ ಅವರು ಈಗ ಚಿತ್ರರಂಗದಲ್ಲಿ ಬೆಳೆಯುವಂಥ ಆಸೆಯನ್ನು ಹೊಂದಿದ್ದಾರೆ, ಹಾಗೆ ನೋಡ್ಕೊಳ್ತಿದ್ದಾರೆ ಸಹ. ಮತ್ತು ರಾಮ್‌ಕುಮಾರ್ ಅವರು ಉದ್ಯಮದ ಕಡೆ ಒಲವು ಮಾಡಿದ ನಂತರ ಸಂಪೂರ್ಣವಾಗಿ ದೂರ ಉಳಿದು ಬಿಡ್ತಾರೆ. ಇದೇ ಕಾರಣಕ್ಕೆ ಮತ್ತು ಈಗ ಗಮನಿಸಿರ್ಬೋದು, ನಟ ರಾಮ್‌ಕುಮಾರ್ ಅವರು ಎಲ್ಲೂ ಸಹ ಒಂದೇ ಒಂದು ಸಣ್ಣ ಒಂದು ಇಂಟರ್ವ್ಯೂ ಕೂಡ ಯಾರಿಗೂ ಸಹ ಕೊಟ್ಟಿಲ್ಲ ಎಂಬುದು ಇಲ್ಲೊಂದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನೆಲ್ಲೂ ಕೂಡ ಅವರ ಚಿತ್ರರಂಗದ ಹಾದಿಯನ್ನು ಸಹ